ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ದೋಸೆ ಮತ್ತು ಬಾದಾಮ್ ಗೊಜ್ಜು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಏನೇನು ಬೇಕು ಅಂದರೆ ನೋಡಿ, ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಮತ್ತು ಎಣ್ಣೆ ಮತ್ತು ಬಾದಾಮ್. ನೋಡಿ, ಬಾದಾಮನ್ನ ನೋಡಿಕೊಂಡು ತೊಗೊಳ್ಳಿ. ನಾನು ಚಿಕ್ಕ ಬೌಲಲ್ಲಿ 1 ಕಪ್ಪು ಬಾದಾಮ್ ತೊಗೊತಾ ಇದ್ದೀನಿ. ನೋಡಿ, ಬಾದಾಮ್ ತೊಗೊತಾ ಇದ್ದೀನಿ. ನೀಟಾಗಿ ಅದನ್ನು ಇವಾಗ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನು, ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ, ಕಡಿಮೆ ಅಂತೂ ಹಾಕ್ಕೊಳ್ಬೇಡಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಕೊಂಡು ಅದನ್ನು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಆಗೋ ಥರ ನೀಟಾಗಿ. ಈ ಗೊಜ್ಜು ಮಾಡಿದ್ರೆ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಂತೂ ಇದನ್ನೇ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಮಾಡಿ ನೋಡಿ. ಈ ರೀತಿಯಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾಯಿದೆ. ಅದು ಲೈಟಾಗಿ ಬ್ರೌನಿಷ್ ಆದಮೇಲೆ ಟೊಮೊಟೊನ ಹಾಕೋಣ. ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ನಾನು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ಟೊಮೊಟೊ ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಫುಲ್ಲು ಮೆತ್ತಗಾಗೋ ಥರ ಫ್ರೈ ಆಗಬೇಕು. ಮೆತ್ತಗಾಗೋ ಥರ ಫ್ರೈ ಆಗಿ ಅದು ನೋಡಿ ಈ ರೀತಿಯಾಗಿ ಮೆತ್ತಗೆ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಜೋರಿಟ್ಕೊಂಡು ಸ್ಟವ್ನ ಫ್ರೈ ಮಾಡಿ. ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಇವಾಗ ಬಾದಾಮಿನ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನಾನು ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಬೆಂದ್ಬಿಡತ್ತೆ. ಹಾಗಾಗಿ ಅರಿಶಿನ ಹಾಕ್ಕೊಳ್ಳಿ. 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋವಂಥ ಚಿಲ್ಲಿ ಪೌಡರು 1/4 ಸ್ಪೂನು. ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನನಗಿಷ್ಟು ಸಾಕು. ಮತ್ತು ಈ ಬಾದಾಮ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೈಸ್ ಮಾಡ್ಕೊಬೇಡಿ, ಲೈಟಾಗಿ ತರಿಯಾಗಿರಲಿ, ಚೆನ್ನಾಗಿರುತ್ತೆ. ಗೊಜ್ಜಲ್ಲಿ ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳೋಣ. ತಳ ಹತ್ತಿಬಿಡತ್ತೆ. ತಿರುಗಿಸ್ತಾ ಇರಬೇಕು ನೀವು. ಹಾಗೆ ಬಿಟ್ಬಿಟ್ರೆ ತಳ ಹತ್ತಿಬಿಡತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹಾಕ್ತಾಯಿದ್ದೀನಿ. ಬೇಕಿದ್ದರೆ ನೀವು ತುಪ್ಪ ಹಾಕ್ಬೋದು, ಇಲ್ಲ ಅಂದರೆ ಬೇಡ. ನಾನು ತುಪ್ಪ ಏನೂ ಹಾಕಿಲ್ಲ. ಈಗ ನೋಡಿ ದೋಸೆ ಮಾಡ್ಕೊಳ್ಳೋಣ. ಇದಕ್ಕೆ ಈ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನೈಟೇ ಎಲ್ಲ ರುಬ್ಬಿ ಓವರ್ ನೈಟ್ ಇಟ್ಕೊಂಡಿರ್ತೀವಿ. ಹುಳಿ ಬಂದಿದೆ ನೋಡಿ ದೋಸೆ ಹಿಟ್ಟು. ಈಗ ನೀಟಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೆಂಚು ಕಾಯ್ದ ಮೇಲೆ ಸವರ್ಕೊಂಡು ಈಗ ದೋಸೆ ಹಾಕ್ಕೊಳ್ಳೋಣ. ದೋಸೆ ನಿಮ್ಗೆ ಎಷ್ಟು ತೆಳುವಾಗಬೇಕು, ಎಷ್ಟು ಗರಿಯಾಗಬೇಕಾ ಆ ರೀತಿಯಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಸೌಟು ಮತ್ತು ಒಂದು ಅರ್ಧ ಹಾಕ್ಕೊಂಡು ನೀಟಾಗಿ ತೊಗೊತಾ ಇದ್ದೀನಿ ನೋಡಿ ರೌಂಡಾಗಿ. ನೀವು ಜೋರು ಮಾಡಿಟ್ಕೊಂಡು ಕ್ರಿಸ್ಪಿಯಾಗಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಮೆತ್ತಗೆ ನಿಮ್ಗೆ ಯಾವ ರೀತಿಯಾಗಿ ದೋಸೆ ಬೇಕೋ ಆ ರೀತಿಯಾಗಿ ನೀವು ದೋಸೆ ಮಾಡಿಕೊಂಡು ಬೇಕಂದರೆ ಮೇಲೆ ತುಪ್ಪ ಹಾಕಿ, ನಾನು ನೋಡಿ ತುಪ್ಪ ಹಾಕಿ ತಿರುಗಿಸ್ತಾ ಇದ್ದೀನಿ. ಈಗ ರೆಡಿಯಾಗಿದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.